ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಖಿಲಾಂಕ. ಮಲಪ್ರಭಾ ನದಿಯ ಮಧ್ಯದಲ್ಲಿರುವಂತಹ ದ್ವೀಪದ ಮೇಲಿರುವಂತಹ ಪುರಾತನವಾದ ಗುಡಿ, ಅಲ್ಲಲ್ಲಿ ಪಾಳು ಬಿದ್ದಿರುವಂತಹ ದೇವಾಲಯಗಳು, ಪೂರ್ವಾಭಿಮುಖವಾಗಿ ಕಟ್ಟಿರುವ ಈ ದೇವಾಲಯಗಳಿಗೆ ಪಶ್ಚಿಮಕ್ಕೆ ಇರುವಂತಹ ಮೆಟ್ಟಿಲುಗಳು, ಸುತ್ತಲೂ ನೋಡಿದಾಗ ಕಾಣುವ ಮಲಪ್ರಭಾ ನದಿಯ ಹಿನ್ನೀರು, ಪಾಳು ಬಿದ್ದಂತಹ ಸುಂದರವಾದ ಕೆತ್ತನೆ, ಇಲ್ಲಿನ ದೇವಾಲಯಗಳಲ್ಲಿ ದೊರೆತಿರುವಂತಹ ಶಾಸನಗಳಲ್ಲಿ ರಾಷ್ಟ್ರಕೂಟರು ಹಾಗೂ ಕನ್ನಂಬರ ಛಾಪಿದೆ. ಇತಿಹಾಸದಲ್ಲಿ ತನ್ನದೇ ಛಾಪನ್ನು ಮೂಡಿಸಿರುವಂತಹ ಒಕ್ಕುಂದ ಚತುರ್ಮುಖ ಬಸದಿ, ಗರ್ಭಗುಡಿಯ ಬಾಗಿಲಿನ ಮೇಲ್ಗಡೆ ಇರುವಂತಹ ತೀರ್ಥಂಕರರ ಕೆತ್ತನೆ, ತೀರ್ಥಂಕರರ ಮೂರ್ತಿಯನ್ನು ಕಳೆದುಕೊಂಡು ನಿಂತಿರುವಂತಹ ಗರ್ಭಗುಡಿ, ನವರಂಗದ ಮಧ್ಯದಲ್ಲಿರುವಂತಹ ಪಾದುಕೆಗಳ ಕೆತ್ತನೆ, ದೇವಾಲಯದ ಮೇಲ್ಛಾವಣಿಯಲ್ಲಿರುವಂತಹ ಕುಸುರಿ ಕೆತ್ತನೆ ಹಾಗೂ ತೀರ್ಥಂಕರರ ಕೆತ್ತನೆ, ಪೂರ್ವಾಭಿಮುಖವಾಗಿ ಇರುವಂತಹ ಮತ್ತೊಂದು ದೇವಾಲಯದಲ್ಲಿ ಚಾಲುಕ್ಯರ ಶೈಲಿಯ ಕೆತ್ತನೆಯನ್ನು ನೋಡಬಹುದು. ಆ ದೇವಾಲಯದಲ್ಲಿ ಲಿಂಗದ ಪ್ರತಿಷ್ಠಾಪನೆ, ಕವಿರಾಜ ಮಾರ್ಗದಲ್ಲಿ ತನ್ನ ಉಲ್ಲೇಖವನ್ನು ಪಡೆದುಕೊಂಡು ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲಿ ತನ್ನ ವಿಶೇಷ ಸ್ಥಾನಮಾನವನ್ನು ಪಡೆದಿರುವಂತಹ ಒಕ್ಕುಂದ ಜೈನ ಬಸದಿಗೆ ಸ್ವಾಗತ.